ಹಿಂದಿನ ಸಂಚಿಕೆಯಿಂದ. ಸಾಯಂಕಾಲದ ಹೊತ್ತಿಗೆ ಪೂಜೆ ನಡೆದೇ ಹೋಯಿತು. ತೀರ್ಥ ಕುಡಿದ ನಂತರವೇ ಶಾಸ್ತ್ರಿಗಳು ಒಂದು ಬಟ್ಟಲಿನಷ್ಟು ಹಾಲು ಕುಡಿಯಲು ಸಮ್ಮತಿಸಿತು. ಸೀತಮ್ಮ ಅದನ್ನೂ ಸ್ವೀಕರಿಸಲಿಲ್ಲ. ಆಕೆ ಬೆಳಗ್ಗೆಯಿಂದಲೂ ಉಪವಾಸವಿದ್ದಳು. ರಾತ್ರಿ ಮನೆಗೆ ಹೊರಡುವ ಸೂಚನೆಯೇ ಇಲ್ಲ. ಒಬ್ಬ ಆಳು ಆಕೆಯೊಂದಿಗೆ ದೇವಳದಲ್ಲಿ ಉಳಿದುಕೊಂಡ. ಹಾಗೆ ತನ್ನ ಕೈಯಲ್ಲಿ ಏನೂ ಮಾಡಲು ಆಗದಿದ್ದರೂ ಕುಳಿತಲ್ಲೇ ಎಲ್ಲವನ್ನೂ ಮಾಡಿಸಿದ್ದಳು ಸೀತಮ್ಮ. ಆಕೆಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿತ್ತು, ಇದು ಅದರದೇ ಕೆಲಸ. ಇಂದಿನ ಸಂಚಿಕೆ ಹಾಗೂ ಕೊನೆಯ ಸಂಚಿಕೆ. ಹಾಗೆ ಹೈದರಾಬಾದಿನಲ್ಲಿ ಬಾಲಾಂಜನೇಯ ಶಾಸ್ತ್ರಿಗಳು ಸೀತಮ್ಮನ ಆರೈಕೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದರೆ, ಇಲ್ಲಿ ಬೆಂಗಳೂರಿನಲ್ಲಿ ಸಾಂದೀಪಿನಿಯನ್ನು ಸಂಘರ್ಷವೊಂದಕ್ಕೆ ಅಣಿಮಾಡುತ್ತಿದ್ದರು ಅಹೋಬಲ ನಾರಾಯಣ ಶಾಸ್ತ್ರಿಗಳು. ಅದರ ಮೊದಲ ಹೆಜ್ಜೆಯಾಗಿ ಅವರು ಸಾಂದೀಪಿನಿಯನ್ನು ಕರೆದೊಯ್ದು ಪ್ರದೋಷ್ನ ಭೇಟಿ ಮಾಡಿಸಿದ್ದರು. ಮೊದಲ ಭೇಟಿಯಲ್ಲೇ ವಿಶೇಷವಾದುದೇನೂ ಸಂಭವಿಸಿರಲಿಲ್ಲ. ಪ್ರದೋಷ್ ಉಳಿದೆಲ್ಲ ಮಕ್ಕಳಂತಿಲ್ಲ ಎಂಬುದು ಅವಳ ಗಮನಕ್ಕೆ ಬಂದಿತ್ತು. ಅವಳನ್ನು ಕವಿತಾ ಮತ್ತು ರಘುರಾಮಯ್ಯ ತುಂಬ ಸೌಜನ್ಯದಿಂದ ಕಂಡಿದ್ದರು. ಹರಿಬಾಬು ಹೆಚ್ಚು ಮಾತನಾಡಿರಲಿಲ್ಲ. ಸಂಜೆ ಅವರ ಮನೆಯಲ್ಲಿ ತಿಂಡಿ ತಿಂದು ಕಾಫಿ ಕುಡಿದು ಶಾಸ್ತ್ರಿಗಳೊಂದಿಗೆ ಹೊರಬಿದ್ದ ಬಳಿಕೆ ಕವಿತಾ ಒಳಮನೆಗೆ ಕರೆದೊಯ್ದು ಕುಂಕುಮ ಕೊಟ್ಟಿದ್ದಳು. ಆ ನಂತರವೇ ಸಾಂದೀಪಿನಿಯ ನಿಜವಾದ ಸಾಧನೆ ಆರಂಭವಾದದ್ದು. ಅವಳು ಎಂದಿನಂತೆ ತರಗತಿಯಲ್ಲಿ ಮುಂದಿದ್ದಳು. ಭರತನಾಟ್ಯದಲ್ಲಿ ದಿನದಿನಕ್ಕೂ ನೈಪುಣ್ಯ. ಅವಳ ಕಣ್ಣುಗಳಲ್ಲಿ ಹೊಸದೊಂದು ತೇಜಸ್ಸು ಮಿನುಕತೊಡಗಿತ್ತು. ಆದರೆ ಸಾಂದೀಪಿನಿಯ ಒಳಮನಸ್ಸು ಬೇರೆಯದೇ ಸಿದ್ಧತೆಗೆ ತೊಡಗಿತ್ತು. ಕಾಲೇಜು ಓದು, ನಾಟ್ಯ, ಗೆಳತಿಯರು ಎಲ್ಲವೂ ಲೌಕಿಕ ಅನ್ನಿಸತೊಡಗಿದ್ದವು. ಅದೇಕೋ ಶಾಸ್ತ್ರಿಗಳು ಬರುವುದನ್ನೇ ಅವಳ ಒಳಮನಸ್ಸು ಕಾಯುತ್ತಿತ್ತು. ಇತ್ತೀಚೆಗೆ ಅಮೆರಿಕದಿಂದ ಅಣ್ಣ ಫೋನ್ ಮಾಡುತ್ತಾನೆಂದರೆ ಮೊದಲಿನಂತೆ ಅದೊಂದು ದೊಡ್ಡ ಎಕ್ಸೈಟ್ಮೆಂಟ್ ಅನ್ನಿಸುತ್ತಿರಲಿಲ್ಲ. ಅಪ್ಪ ಅಮ್ಮನೊಂದಿಗೂ ಮಾತು ಕಡಿಮೆ ಮಾಡಿದ್ದಳು. ಈ ಬಂಧ ಕಳಚಿ ಹೋಗುತ್ತಿದೆಯಾ ಕೇಳಿಕೊಳ್ಳುತ್ತಿದ್ದಳು. ಅದಕ್ಕೆಲ್ಲ ಶಾಸ್ತ್ರಿಗಳೇ ಉತ್ತರಿಸಬೇಕು ಅಂದುಕೊಳ್ಳುತ್ತಿದ್ದಳು. ಅದೊಂದು ಇಳಿ ಮಧ್ಯಾಹ್ನ ಅವಳ ನಿರೀಕ್ಷೆಯಂತೆಯೇ ಶಾಸ್ತ್ರಿಗಳು ಕಾಲೇಜಿನ ವಿಸಿಟರ್ಸ್ ರೂಮಿನಲ್ಲಿ ಕಾಣಿಸಿಕೊಂಡಿದ್ದರು. ಮಗು, ಇವತ್ತು ರಾತ್ರಿ ನಿನಗೆ ನಿರಾಹಾರ ಎಂದಷ್ಟೇ ಹೇಳಿದ್ದರು. ಬೇರೆಯ ಪ್ರಶ್ನೆಯೇ ಇರಲಿಲ್ಲ. ಸಾಂದೀಪನಿ ಅವತ್ತು ರಾತ್ರಿ ತೊಟ್ಟು ನೀರೂ ಕೂಡ ಕುಡಿಯಲಿಲ್ಲ. ಬೆಳಗ್ಗೆ ಹೊತ್ತಿಗೆ ತುಂಬ ಹಸಿವಾಗುತ್ತದೇನೋ ಅಂದುಕೊಂಡಿದ್ದಳು. ಆದರೆ ಅವಳು ಸ್ನಾನ ಮಾಡಿ ಬರುವ ಹೊತ್ತಿಗೆ ವರಾಂಡಾದಲ್ಲಿ ಶಾಸ್ತ್ರಿಗಳು ಕಾಣಿಸಿಕೊಂಡಿದ್ದರು. ಅವತ್ತು ಚತುರ್ದಶಿ. ಸಾಂದೀಪಿನಿ ಕಾಲೇಜಿಗೆ ಹೋಗುವುದಿಲ್ಲ. ಅವಳ ಕೈಲಿ ಕೆಲವು ವಿಶೇಷವಾದ ಪೂಜೆಗಳನ್ನು ಮಾಡಿಸಬೇಕಿದೆ ಅಂದಿದ್ದರು. ನರಸಿಂಹಮೂರ್ತಿಗಳೇ, ಇವತ್ತು ಮನೆಯಲ್ಲಿ ಅಡುಗೆಯಾಗುವಂತಿಲ್ಲ. ನೀವು ದಂಪತಿಗಳು ಹೊರಗೆಲ್ಲಾದರೂ ಊಟ ಮಾಡಿಕೊಂಡು ಬಿಡಿ ಅಂದಿದ್ದರು. ಸಾಂದೀಪಿನಿ ರಾತ್ರಿಯಿಂದಲೂ ಏನೂ ತಿಂದಿಲ್ಲ ಎಂಬ ಮಾತು ಅವಳ ತಾಯಿಯ ಬಾಯಿಂದ ಹೊರಟು ಅಲ್ಲೇ ತಣ್ಣಗಾಯಿತು. ಶಾಸ್ತ್ರಿಗಳು ತಮ್ಮ ಹೆಗಲಿಗಿದ್ದ ಹಸಿವೆ ಚೀಲದೊಳಗಿನಿಂದ ಒಂದು ಪುಟ್ಟ ಹಿತ್ತಾಳೆಯ ಡಬ್ಬಿ ತೆಗೆದರು. ಹೆಚ್ಚೆಂದರೆ ಮಂತ್ರಾಕ್ಷತೆ ಹಾಕಿಡಬಹುದಾದಂಥ ಪುಟ್ಟ ತಳತಳಿಸುವ ಡಬ್ಬಿ. ಅದರಲ್ಲಿ ಶುದ್ಧ ಮಾಡಿದ ಅರ್ಧ ಹಿಡಿಯಷ್ಟು ಅವಲಕ್ಕಿ ಇತ್ತು. ಒಂದಷ್ಟು ಕೊಬ್ಬರಿ ತುರಿದು ಹಾಕಿದ್ದರು. ಅವರ ಆದೇಶದಂತೆ ಒಳಮನೆಯಿಂದ ಚಿಕ್ಕ ಲೋಟದಲ್ಲಿ ಹಾಲು ತಂದಳು ಸಾಂದೀಪಿನಿ. ಅವಲಕ್ಕಿ ತೋಯುವಷ್ಟು ಹಾಲು ಸುರಿದರು. ನೋಡು ಮಗಳೇ, ಇವತ್ತಿನ ಮಟ್ಟಿಗೆ ಇಷ್ಟೇ ನಿನ್ನ ಆಹಾರ. ಹಸಿವೆ, ನೀರಡಿಕೆ ಎರಡಕ್ಕೂ ಇದೆ. ಇವತ್ತು ವಿಸರ್ಜನೆಗಳಿಲ್ಲ. ನಿನಗೆ ಸೀನು ಬರುವುದಿಲ್ಲ. ನನ್ನೊಬ್ಬನ ಹೊರತಾಗಿ ನಿನಗೆ ಬೇರೆ ಯಾರ ಮಾತು, ಯಾವುದೇ ಶಬ್ದ ಕೇಳಿಸುವುದಿಲ್ಲ. ಇವತ್ತು ನಡೆಯಲಿರುವ ಪೂಜೆ ಇಡೀ ಭವಿತವ್ಯವನ್ನು ನಿರ್ಧರಿಸುತ್ತದೆ. ಬಹಳ ಎಚ್ಚರಿಕೆಯಿಂದಿರು. ಮನಸ್ಸನ್ನು ಅಲೆಯಲು ಬಿಡಬೇಡ ಎಂದಿದ್ದರು. ಅವತ್ತಿನ ತನಕ ದೇವರ ಕೋಣೆಯಲ್ಲಿ ಕುಳಿತು ಬೀಜಮಂತ್ರ ಪಠಿಸುತ್ತಿದ್ದಳು ಸಾಂದೀಪಿನಿ. ಆದರೆ ಇವತ್ತು ಶಾಸ್ತ್ರಿಗಳು ನಡುಮನೆಯಲ್ಲಿ ರಂಗೋಲಿ ಹಾಕುತ್ತಿದ್ದಾರೆ. ರಂಗೋಲಿಯ ಮಧ್ಯೆ ಒಂದು ಮಣೆ. ಎತ್ತರದಿಂದ ನೋಡಿದರೆ ಅವರು ಹಾಕಿದ ರಂಗೋಲಿ 1000 ಕಣ್ಣಿನ ನವಿಲಿನಂತೆ ಕಾಣುತ್ತಿತ್ತು. ಹಾಲಲ್ಲಿ ತೊಯ್ದ ಅವಲಕ್ಕಿ ತಿಂದ ಸಾಂದೀಪಿನಿ ಅದರ ಮಧ್ಯಕ್ಕೆ ಬಂದು ಮಣೆಯ ಮೇಲೆ ಕುಳಿತುಕೊಂಡಳು. ಗಂಟೆ 11 ಆಗಿತ್ತು. 1000 ಮೈಲುಗಳ ದೂರದಲ್ಲಿ ಹುಬ್ಬು ಗಂಟಿಕ್ಕಿದ್ದಳು ಜೋಗೇಶ್ವರಿ. ಒಳಮನೆಯಲ್ಲಿ ನೆಲಕ್ಕೆ ರಂಗೋಲಿ ಬಿಡಿಸುವ ಮುನ್ನ ಶಾಸ್ತ್ರಿಗಳು ಇಡೀ ಕೋಣೆಯನ್ನು ಶುಭ್ರಗೊಳಿಸಿದ ರೀತಿ ಕಂಡು ಸಾಂದೀಪಿನಿ ಬೆರಗಾಗಿದ್ದಳು. ಅವರು ಕಸ ಬಳಿಯಲು ಪೊರಕೆ ಕೇಳಲಿಲ್ಲ. ಬದಲಿಗೆ ತಮ್ಮ ಹಸಿವೆ ಚೀಲದಿಂದ ಒಂದು ಕಟ್ಟಿನಷ್ಟು ದರ್ಬೆ ಹೊರತೆಗೆದಿದ್ದರು. ಒಂದು ಎಳೆ ದರ್ಬೆ ಬಿಡಿಸಿ ಅದರಿಂದಲೇ ಹುಲ್ಲಿನ ಪೊರಕೆಯಂತೆ ಕಟ್ಟಿ ಅದರಿಂದ ಕೋಣೆಯ ಪ್ರತಿ ಮೂಲೆಯನ್ನು ಒಂದಿಂಚೂ ಬಿಡದೆ ಶುಭ್ರಗೊಳಿಸಿದ್ದರು. ಆನಂತರ ಅವರೇ ಹೋಗಿ ಮನೆ ಹಿತ್ತಿಲಲ್ಲಿದ್ದ ಬಾವಿಯಿಂದ ತಾಮ್ರದ ಬಿಂದಿಗೆಯಲ್ಲಿ ನೀರು ಸೇದಿಕೊಂಡು ಬಂದು ಕೋಣೆಯ ನೆಲವನ್ನು ತೊಳೆದಿದ್ದರು. ಸಾಂದೀಪಿನಿಗೆ ಗೊತ್ತಿರಲಿಲ್ಲ. ವಾಮಾಚಾರದ ಒಂದು ಪಂಥದವರು ಶುಚಿಗೆ ತುಂಬ ಮಹತ್ವ ಕೊಡುತ್ತಾರೆ. ಶಾಸ್ತ್ರಿಗಳು ರಂಗೋಲಿ ಬಿಡಿಸುತ್ತಿದ್ದುದನ್ನೇ ಪಿಟ್ಟ ಕಂಗಳಿಂದ ಗಮನಿಸಿದ್ದಳು ಹುಡುಗಿ.
ಅದರಲ್ಲಿ ವಿಶ್ವಕರ್ಮನೊಬ್ಬನು ಆಭರಣ ಮಾಡುವಾಗ ತೋರುವಂಥ ನೈಪುಣ್ಯವಿತ್ತು. ಶಾಸ್ತ್ರಿಗಳು ತಮ್ಮ ವಯಸ್ಸಿಗೆ ಮೀರಿದ ಚಟುವಟಿಕೆಯಿಂದ ಮತ್ತು ಅಸಾಧಾರಣ ವೇಗದೊಂದಿಗೆ ಎಲ್ಲವನ್ನೂ ಮಾಡಿ ಮುಗಿಸಿದ್ದರು. ಸ್ವಲ್ಪ ಹೊತ್ತಿನಲ್ಲೇ ರಂಗೋಲಿಯ ಮಧ್ಯದಲ್ಲಿ ಮಣೆ ಹಾಕಿ ಅದರ ಮುಂದೆ ಕಳಸ ಸ್ಥಾಪನೆ ಮಾಡಿದ್ದರು. ಆನಂತರ ಅವರು ಪ್ರತಿಷ್ಠಾಪನೆ ಮಾಡಿದ್ದು 8 ದಿಕ್ಕಿಗೆ 8 ಪುಟ್ಟ ಪುಟ್ಟ ತಾಮ್ರದ ತೆಂಬಿಕೆಗಳು. ಸಾಂದೀಪಿನಿಯನ್ನು ರಂಗೋಲಿಯ ಮಧ್ಯದಲ್ಲಿ ಮಣೆಯ ಮೇಲೆ ಕೂಡಿಸಿ ಅವಳ ಸುತ್ತ 4 ಎಳೆಗಳ ನೂಲೊಂದನ್ನು 8 ತಂಬಿಗೆಗಳಿಗೆ ಸುತ್ತಿ ಒಂದು ದಿಗ್ಬಂಧನ ಸೃಷ್ಟಿಸಿದರು. ಶಾಸ್ತ್ರಿಗಳು ಮಾಡುತ್ತಿರುವುದೇನು ಎಂಬುದು ಸಾಂದೀಪಿನಿಗೆ ಅರಿವಾಗತೊಡಗಿತ್ತು. ಹಾಗೊಂದು ದಿಗ್ಬಂಧನ ಸೃಷ್ಟಿಸಿದ ನಂತರ ಅವರು ಸಾಂದೀಪಿನಿಗೆ ನಿತ್ಯ ಹೇಳಿಕೊಳ್ಳುವ ಬೀಜಮಂತ್ರವನ್ನು ಹೇಳಿಕೊಳ್ಳುವಂತೆ ಸೂಚಿಸಿದರು. ಬೀಜಮಂತ್ರ ಹೇಳಿಕೊಳ್ಳುವಾಗ ಕಣ್ಣು ಮುಚ್ಚಿರಲಿ. 2 ಹುಬ್ಬುಗಳ ಮಧ್ಯೆ ಒಂದು ಜ್ಯೋತಿಯನ್ನು ಕಲ್ಪಿಸಿಕೊ. ಮನಸ್ಸು ಚಂಚಲವಾಗದಿರಲಿ. ನೀನೀಗ ಒಂದು ಪಂಥದ ನನ್ನ ಶಿಷ್ಯತ್ವದ 2ನೇ ಹಂತಕ್ಕೆ ಕಾಲಿಡುತ್ತಿದ್ದೀಯ. ಇಷ್ಟು ದಿನ ನಡೆದದ್ದು ಒಂದು ಹಂತದ ಸಾಧನೆ. ಅಲ್ಲಿ ನಿನ್ನ ಪ್ರಯತ್ನ ಹೆಚ್ಚಿರಲಿಲ್ಲ. ಆದರೆ ಇದು ಪ್ರಯತ್ನಪೂರ್ವಕವಾಗಿ ಸಾಧನೆ ಮಾಡಬೇಕಾದ ಹಂತ. ಒಂದು ಅಪರೂಪದ ಪಂಥದ ಸಾಧಕಿಯಾಗಲಿದ್ದೀಯ. ಸಾವಧಾನ ಅಂದರು. ಅವರ ದನಿಯಲ್ಲಿ ಸಾವಧಾನ ಎಂಬ ಶಬ್ದ ವಿಶಿಷ್ಟವಾಗಿ ಕೇಳಿಸಿತ್ತು, ಗುರುವೊಬ್ಬನ ಎಚ್ಚರಿಕೆಯಂತೆ. ಅವತ್ತು ಇಳಿ ಸಂಜೆಯ ತನಕ ಪೂಜೆಗಳು ನಡೆದವು. ಎಲ್ಲದಕ್ಕೂ ಶಾಸ್ತ್ರಿಗಳದೇ ಅಣತಿ. ತಾನು ಕೇವಲ ಅವರ ಕೈಯಲ್ಲಿನ ಸೂತ್ರದ ಗೊಂಬೆ ಅನ್ನಿಸಿತು ಸಾಂದೀಪಿನಿಗೆ. ಅವಳಿಗೆ ಆಶ್ಚರ್ಯವಾದುದೆಂದರೆ ಬೆಳಗ್ಗೆ ತಿಂದ ಅರ್ಧ ಮುಟಿಕೆಯ ಅವಲಕ್ಕಿಯ ಹೊರತು ತಾನೊಂದು ಗುಟುಕೂ ನೀರು ಸೇವಿಸಿರಲಿಲ್ಲ. ಆದರೆ ತನಗೆ ಹಸಿವೆಯ ಮಾತು ಆಗಿರಲಿ, ಬಾಯಾರಿಕೆಯೂ ಆಗಿರಲಿಲ್ಲ. ಮೈಯಲ್ಲಿ ಹೊಸದೊಂದು ಶಕ್ತಿ ಪ್ರವೇಶಿಸಿದಂತಾಗಿತ್ತು. ಕೆಂಪನೆಯ ಮುಂಡೊಂದನ್ನು ಸುತ್ತಿಕೊಂಡು ಎದುರಿಗೆ ಕುಳಿತಿದ್ದ ಶಾಸ್ತ್ರಿಗಳು ಬೆಳಕ ಬೀಜದಂತೆ ಹೊಳೆಯುತ್ತಿದ್ದರು. ಅವರ ಬಾಯಿಂದ ಮಂತ್ರಗಳು ಸ್ಫುಟವಾಗಿ ಹೊರಡುತ್ತಿದ್ದವು. ವಿಶೇಷವೆಂದರೆ ಅವರು ಹೇಳಿದ ಪ್ರತಿ ಮಂತ್ರವೂ ತನ್ನ ನೆನಪಿನಲ್ಲಿ ದಾಖಲಾಗುತ್ತಿದೆ. ಅವುಗಳನ್ನು ತಾನು ಮೊದಲ ಬಾರಿಗೆ ಕೇಳುತ್ತಿದ್ದಾಳೆ. ಆದರೆ ಅವೆಲ್ಲವೂ ತನಗೆ ಮೊದಲೇ ಬರುತ್ತಿದ್ದವೇನೋ, ತೀರಾ ಪರಿಚಿತ ಶಬ್ದಗಳೇನೋ ಅನ್ನಿಸುತ್ತಿದೆ. ಅವರ ಬಾಯಿಂದ ಹೊರಟ ಮೊದಲ ಸಂಕಲ್ಪ ಮಂತ್ರದಿಂದ ಹಿಡಿದು ಇಡೀ ಸಂಜೆಯ ಹೊತ್ತಿಗೆ ಮಂಗಲ ಮಂತ್ರದ ತನಕ ಪ್ರತಿಯೊಂದೂ ತನ್ನ ನೆನಪಿನಲ್ಲಿ ಉಳಿದಿದೆ. ಈಗ ಬೇಕಾದರೆ ತಾನು ಎಲ್ಲವನ್ನೂ ಮತ್ತೆ ಒಪ್ಪಿಸಬಲ್ಲಳು. ಸಾಂಪಟ್ಯವಿದ್ಯೆ ಅಂದರೆ ಇದೇನಾ? ಸಾಂದೀಪಿನಿಗೆ ರೋಮಾಂಚನ. ರಾತ್ರಿ 8 ಗಂಟೆ ಹೊತ್ತಿಗೆ ಅದರ ಮೊದಲನೆಯ ಕ್ರಿಯೆ ಮುಗಿದಿತ್ತು. ತಾಮ್ರದ ಥಳಥಳಿಸುವ ತಟ್ಟೆಯೊಂದರಲ್ಲಿ ತುಪ್ಪದಲ್ಲಿ ಅದ್ದಿದ್ದ 5 ಬತ್ತಿಗಳನ್ನಿಟ್ಟು ಅವಕ್ಕೆ ಬೆಂಕಿ ತೋಕಿಸಿದ ಶಾಸ್ತ್ರಿಗಳು ತಟ್ಟೆಯನ್ನು ಸಾಂದೀಪಿನಿಯ ಕೈಗೆ ಕೊಟ್ಟರು. ಎದುರಿಗಿನ ಕಳಸಕ್ಕೆ ಆರತಿ ಎತ್ತುವಂತೆ ಸೂಚಿಸಿದರು. ದೀಪದ ಸೊಡರುಗಳು ನಿಂತಲ್ಲೇ ಕುಣಿಯುತ್ತಿದ್ದವು. ಸಾಂದೀಪಿನಿ ಆರತಿ ಬೆಳಗುತ್ತಿದ್ದರೆ ದೀಪದ ಕಾಂತಿ ಅವಳ ಮುಖದ ಮೇಲೆ ನಿಚ್ಚಳವಾಗಿ ಪ್ರತಿಫಲಿಸುತ್ತಿತ್ತು. ಅವಳ ಕಣ್ಣುಗಳಲ್ಲಿನ ತೇಜಸ್ಸು ಕಂಡು ಶಾಸ್ತ್ರಿಗಳೇ ಪುಳಕಿತರಾದರು. ಮಾತಾ ಕಾಮಾಖ್ಯ ಎಂಬ ಸಮಾಧಾನದ ನಿಟ್ಟುಸಿರೊಂದು ಅವರ ಬಾಯಿಂದ ಅಯಾಚಿತವಾಗಿ ಜಾರಿತು. ಆಗಲೇ ಸಾಂದೀಪಿನಿಗೆ ಖಾತರಿಯಾದಿತ್ತು, ತಾನಿನ್ನು ಕಾಮಾಖ್ಯ ಪಂಥಕ್ಕೆ ಸೇರಿದವಳು. ಸ್ವಲ್ಪ ಹೊತ್ತು ಅವಳನ್ನು ಮನೆಯ ಸೂರಿನ ಮೇಲಕ್ಕೆ ಕರೆದೊಯ್ದು ಚಾಪೆಯೊಂದರ ಮೇಲೆ ಸುಮ್ಮನೆ ಕುಳಿತುಕೊಳ್ಳುವಂತೆ ಸೂಚಿಸಿದರು. ಆಗಲೇ ಬೆಂಗಳೂರಿನ ನೆತ್ತಿಯ ಮೇಲಕ್ಕೆ ಕತ್ತಲೆ ತೆರೆ ಇಳಿದಿತ್ತು. ನಗರದ ದೀಪಗಳು ಹೊತ್ತಿಕೊಂಡಿದ್ದವು. ಟೆರೇಸಿನ ಮೇಲೆ ಹಿತವಾದ ಕತ್ತಲೆ ಇತ್ತು. ಬೆಳಗಿನ 11 ಗಂಟೆಯಿಂದ ರಾತ್ರಿ 8 ಗಂಟೆಯ ತನಕ ಶಾಸ್ತ್ರಿಗಳಾದರೂ ಸಾಂದೀಪಿನಿಯ ಎದುರು ಪದ್ಮಾಸನ ಹಾಕಿಕೊಂಡು ಕುಳಿತೇ ಇದ್ದರಲ್ಲ. ಅವರೂ ಒಂದು ಹನಿ ನೀರು ಕುಡಿದಿರಲಿಲ್ಲ. ಒಂದು ಕ್ಷಣ ಕಣ್ಣು ಮುಚ್ಚಿರಲಿಲ್ಲ. ಸುಮ್ಮನೆಯಾದರೂ ಗೋಡೆಗೆ ಒರಗಿಕೊಂಡಿರಲಿಲ್ಲ. ಅವರಿಗೆ ದಣಿವಾಗಿಲ್ಲವೇ? ತಾನಿನ್ನೂ ಚಿಕ್ಕ ಹುಡುಗಿ. ಆದರೆ ಶಾಸ್ತ್ರಿಗಳಿಗೆ ಏನಿಲ್ಲವೆಂದರೂ 70-75 ವರ್ಷ. ಎಷ್ಟು ಚುರುಕಾಗಿದ್ದಾರೆ, ಎಂಥ ಆರೋಗ್ಯ! ಅದೆಲ್ಲ ಸಾಧನೆಯ ಪರಿಣಾಮವೇನ? ಚಾಪೆಯ ಮೇಲೆ ಕುಳಿತ ಸಾಂದೀಪಿನಿ ಯೋಚಿಸುತ್ತಿದ್ದಳು. ಶಾಸ್ತ್ರಿಗಳ ವಯಸ್ಸಿನೊಂದಿಗೆ ಸಂಬಂಧವೇ ಇಲ್ಲವೆಂಬಂತೆ ಅವರ ದೇಹದಾಢ್ಯವಿತ್ತು. ಅವರು ಒಂದು ವಯಸ್ಸಿನಲ್ಲಿ ಬೆಂಗಳೂರಿನಿಂದ ಅಸ್ಸಾಮದ ತನಕ ನಡೆದುಕೊಂಡು ಹೋದವರು. ಒಂದಲ್ಲ, ಅನೇಕ ಸಲ. ಒಂದು ಸಲ ಮಾತ್ರ ಶೃಂಗೇರಿಯ ಶಾರದಾಪೀಠದಿಂದ ಕಾಮಾಖ್ಯ ದೇವಿಯ ದೇವಸ್ಥಾನದ ತನಕ ಬರಿಗಾಲಲ್ಲಿ ನಡೆದಿದ್ದರು. ವಾಮಪಂಥದ ಅರ್ಧ ಸಾಧನೆ ಇರುವುದು ನಡಿಗೆಯಲ್ಲೇ. ಆ ಸಂಗತಿ ಶಾಸ್ತ್ರಿಗಳಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾಗಿ ಹೋಗಿತ್ತು. ನಡೆಯುತ್ತಾ ನಡೆಯುತ್ತಾ ಮನುಷ್ಯನ ಬುದ್ಧಿಯ ಗಂಟುಗಳು ಬಿಚ್ಚಿಕೊಳ್ಳುತ್ತವೆ. ಮಿದುಳಿನಲ್ಲಿ ಏನೋ ಸ್ರವಿಸುತ್ತದೆ. ಕೆಲವೊಮ್ಮೆ ಏನೋ ಹೊಳೆಯುತ್ತದೆ. ನಡೆಯುವಾಗ ಮೌನ ಸಾಧ್ಯ, ಧ್ಯಾನ ಸಾಧ್ಯ, ಏಕಾಗ್ರತೆ ಸಿದ್ಧಿಸುವುದು ಸಾಧ್ಯ. ಚಿಕ್ಕ ಪ್ರಾಯದಲ್ಲಿ ನಡಿಗೆಗೊಂದು ಬಿರುಸಿರುತ್ತಿತ್ತು. ವಯಸ್ಸು, ಅನುಭವ ಮಾಗಿದಂತೆಲ್ಲ ಅವಸರದಲ್ಲಿ ಅರ್ಥವಿಲ್ಲ ಎಂಬುದು ಗೊತ್ತಾಗುತ್ತಾ ಹೋಯಿತು. ಸುಮ್ಮನೆ ಬಿರಬಿರನೆ ನಡೆದು ಹೋಗಿ ಗಮ್ಯ ಮುಟ್ಟಿ ಹಿಂತಿರುಗಿ ಬಿಡುವುದು ಅದು ಸಾಧನೆಯಲ್ಲ. ಅಸ್ಸಾಮದ ಗಡಿ ತಲುಪಲಿಕ್ಕೆ 1 ಇಡೀ ವರ್ಷ ಬೇಕಾದರೂ ಹಿಡಿಯಲಿ.
ಆದರೆ ನಡೆದ ನಡಿಗೆ ಸಾರ್ಥಕವಾಗಲಿ. ಯಾವುದೇ ಕೆಲಸ ಕೇವಲ ಶ್ರಮವಾಗಬಾರದು, ಮಾಡಿ ಮುಗಿಸುವುದಷ್ಟೇ ಉದ್ದೇಶವಾಗಬಾರದು. ಕೆಲಸ ಮಾಡುತ್ತಾ ಮಾಡುತ್ತಾ ಅದರಲ್ಲೊಂದು ಪಕ್ವತೆ, ಪರಿಪೂರ್ಣತೆ ಬರಬೇಕು. ಆರಂಭದಲ್ಲಿ ಅವರಿಗೆ ಒಬ್ಬ ಗುರುವು ಅಂತಿರಲಿಲ್ಲ. ಕಾಮಾಖ್ಯ ಪ್ರಾಂತದ ಪ್ರತಿ ಸಾಧಕನಿಂದಲೂ ಅಷ್ಟಿಷ್ಟನ್ನು ಕಲಿಯುತ್ತಾ ಬಂದರು. ಆದರೆ ಬಹುಶಃ ಅವರ 35ನೆಯ ವಯಸ್ಸಿನಲ್ಲಿರಬೇಕು ಅವರಿಗೆ ನಿಜವಾದ ಗುರುವು ಸಿಕ್ಕಿದ್ದ. ವೃಕ್ಷಸಂಭವ. ಆತನ ಹೆಸರೇ ವಿಚಿತ್ರವಾಗಿತ್ತು. ಅದಕ್ಕಿಂತ ವಿಚಿತ್ರವಾಗಿದ್ದುದು ಆತನ ವ್ಯಕ್ತಿತ್ವ. ಎಲ್ಲರೂ ಮಲಗಿಕೊಂಡ ಮೇಲೆ ಆತ ಯಾವುದಾದರೂ ಮರ ಹತ್ತಿ ಕುಳಿತು ಧ್ಯಾನಮಗ್ನನಾಗಿ ಬಿಡುತ್ತಿದ್ದ. ಆತ ಯಾವತ್ತಿಗೂ ಬೆಂದ ಅಡುಗೆ ಊಟ ಮಾಡುತ್ತಿರಲಿಲ್ಲ. ಅದು ನಿರಗ್ನಿಯ ಆಹಾರ. ಬೇಯಿಸಿದ ತರಕಾರಿ ತಿನ್ನುತ್ತಿದ್ದ. ಎಲ್ಲ ತರಹದ ಸೊಪ್ಪು ಸದೆ ತಿನ್ನುತ್ತಿದ್ದ. ವೃಕ್ಷ ಸಂಭಾವನೆಗೆ ಆಗ ವಯಸ್ಸು 50 ದೈಹಿಕವಾಗಿ ಎಷ್ಟು ಬಲಿಷ್ಠನಾಗಿದ್ದನೆಂದರೆ ತುಂಬ ಸದೃಢರಾದ 5 ಜನರನ್ನು ಒಬ್ಬನೇ ಬಡಿದು ಮಲಗಿಸುತ್ತಿದ್ದ. ಆತನಿಗೆ ಮಲ್ಲಯುದ್ಧ ಗೊತ್ತಿತ್ತು. ಅದೇ ವೇಳೆಗೆ ಯುದ್ಧದ ಟ್ಯಾಂಕರ್ಗಳ ಬಗ್ಗೆ ಮಾತನಾಡುತ್ತಿದ್ದ. ವೃಕ್ಷ ಸಂಭವನ ಊರು ಯಾವುದು, ಉತ್ತರದ ಕಡೆಯವನ, ದಕ್ಷಿಣದ ಕಡೆಯವನ ಒಂದೂ ಗೊತ್ತಾಗುತ್ತಿರಲಿಲ್ಲ. ಎಲ್ಲ ಭಾಷೆಗಳನ್ನು ನಿರರ್ಗಳವಾಗಿ ಆಡುತ್ತಿದ್ದ. ಇಂಗ್ಲಿಷೂ ಗೊತ್ತಿತ್ತು. ಮೊದಲು ಮಿಲಿಟರಿಯಲ್ಲಿದ್ದನ, ಹಾಗಂತ ಶಿಷ್ಯರು ಮಾತನಾಡಿಕೊಳ್ಳುತ್ತಿದ್ದರು. ವೃಕ್ಷ ಸಂಭವ ಯಾವುದಕ್ಕೂ ಉತ್ತರ ಕೊಡುತ್ತಿರಲಿಲ್ಲ. ಅಂಥ ಮನುಷ್ಯ ಶಾಸ್ತ್ರಿಗಳಿಗೆ ಗುರುವಾಗಿ ದೊರೆತದ್ದು ಒಂದು ವಿಸ್ಮಯವೇ. ಅವತ್ತು ಆಜಂಪುರ ಎಂಬ ಊರಿನಲ್ಲಿ ಬೀದಿ ಬದಿಯ ಯಾರದೋ ಮನೆಯ ಜಗುಲಿಯ ಮೇಲೆ ಶಾಸ್ತ್ರಿಗಳು ಮಲಗಿದ್ದರು. ಪಕ್ಕದ ಜಗುಲಿಯ ಮೇಲೊಬ್ಬ ವೃದ್ಧ ಭಿಕ್ಷುಕ. ಅವನಿಗೆ ವಿಪರೀತ ಕೆಮ್ಮು. ದಿನವಿಡೀ ನಡೆದು ದಣಿದಿದ್ದ ಶಾಸ್ತ್ರಿಗಳಿಗೆ ಆಗಾಗ ನಿದ್ರಾಭಂಗವಾಗುತ್ತಿತ್ತು. ಅಷ್ಟರಲ್ಲಿ ಯಾರೋ ಪಕ್ಕಕ್ಕೆ ಬಂದು ಕಾಲ ಬಳಿಯಲ್ಲಿ ಕುಳಿತಂತಾಯಿತು. ಯಾರೆಂದು ನೋಡುವಷ್ಟು ಶಾಸ್ತ್ರಿಗಳಿಗೆ ಸಹನೆ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಯಾರೋ ಹಿತವಾಗಿ ತಮ್ಮ ಕಾಲುಗಳನ್ನು ಒತ್ತಿದಂತೆ ಬೆರಳು, ಹಿಮ್ಮಡ, ಪಾದ, ಕಾಲಕಂಬ, ಮೀನಖಂಡ, ಮೊಳಕಾಲು, ತೊಡೆ ಎಲ್ಲವೂ ಎಷ್ಟೊಂದು ಹಿತವಾಗಿ ಲಯಬದ್ಧವಾಗಿ ಇದ್ದವೆಂದರೆ ಶಾಸ್ತ್ರಿಗಳಿಗೆ ದಿವ್ಯ ನಿದ್ರೆ. ಬೆಳಕು ಹರಿದಾಗ ಆತ ಕಾಲ ಬಳಿ ಕುಳಿತೇ ಇದ್ದ. ನಿದ್ರೆಗೆಟ್ಟ ಕಣ್ಣುಗಳಲ್ಲಿ ಕೆಂಪು ತೇಲಿತ್ತು. ನೋಡಿದ ತಕ್ಷಣ ಗೌರವ ಹುಟ್ಟುವಂಥ ಆಳು. ಮುಖದ ಮೇಲೆ ಏನೋ ವರ್ಚಸ್ಸು. ತಾವು ಏನು ಮಾಡುತ್ತಿದ್ದಾರೆ ಎಂದು ಗೊತ್ತಾಗುವುದರೊಳಗಾಗಿ ಶಾಸ್ತ್ರಿಗಳು ಆತನ ಪಾದಕ್ಕೆ ನಮಸ್ಕರಿಸಿದ್ದರು. ಮಾತಾ ಕಾಮಾಖ್ಯ, ಉದ್ಗರಿಸಿದ್ದ ವೃಕ್ಷ ಸಂಭವ. ತಮಗೊಬ್ಬ ಸರಿಯಾದ ಗುರುವು ಸಿಕ್ಕಿಬಿಟ್ಟ ಎಂದು ತಕ್ಷಣ ಅನ್ನಿಸಿಬಿಟ್ಟಿತ್ತು ಶಾಸ್ತ್ರಿಗಳಿಗೆ. ಆ ನಿಮಿಷದಿಂದಲೇ ಆತನ ಬೆನ್ನತ್ತಿದ್ದರು. ಉಳಿದೆಲ್ಲ ಪಂಥಗಳಲ್ಲಿ ಗುರುವನ್ನು ಹುಡುಕಿಕೊಂಡು ಶಿಷ್ಯರು ಹೋಗುತ್ತಾರೆ. ಆದರೆ ಕಾಮಾಖ್ಯ ಪಂಥದಲ್ಲಿ ಮಾತ್ರ ಗುರುವೇ ಬರುತ್ತಾನೆ ಶಿಷ್ಯನನ್ನು ಹುಡುಕಿಕೊಂಡು. ಆದರೆ ವೃಕ್ಷ ಸಂಭವ ಸುಲಭದ ಗುರುವಾಗಿರಲಿಲ್ಲ. ಆತ ಶಾಸ್ತ್ರಿಗಳನ್ನು ಪರಿಪರಿಯಾಗಿ ಪರೀಕ್ಷಿಸಿದ, ಕಾಡಿದ, ಅಲಿದ, ಉಪವಾಸ ಕೆಡವಿದ, ಕಣ್ಣೀರಿಡುವಂತೆ ಮಾಡಿದ. ಕಡೆಗೊಂದು ದಿನ ಅರ್ಧ ಮುಟಿಗೆಯಷ್ಟು ಅವಲಕ್ಕಿ ಹಾಲಲ್ಲಿ ತೋಯಿಸಿ ತಿನ್ನಲು ಕೊಟ್ಟಿದ್ದ. ಒಬ್ಬ ಗುರುವು ತನ್ನನ್ನು ಸ್ವೀಕಾರ ಮಾಡಲಾಗಿದೆ ಎಂದು ಶಿಷ್ಯನಿಗೆ ತಿಳಿಸುವ ಬಗೆಯದು. ಶಾಸ್ತ್ರಿಗಳನ್ನು ವೃಕ್ಷ ಸಂಭವ ನೋತಾನೆಂಬ ಹಳ್ಳಿಗೆ ಕರೆದೊಯ್ದಿದ್ದ. ಅದು ಕಾಮಾಖ್ಯ ಪಂಥೀಯರಿಗೆ ಒಂದರ್ಥದಲ್ಲಿ ವಿಶ್ವವಿದ್ಯಾಲಯದಂತಹುದು. ಅಲ್ಲಿ ವೃಕ್ಷ ಸಂಭವನಿಗಿಂತ ದುಪ್ಪಟ್ಟು ವಯಸ್ಸಾದವರಿದ್ದಾರೆ. ಪೂರ್ಣನೇತ್ರ ಎಂಬ ವೃದ್ಧ ಗುರುವಿಗೆ 130 ವರ್ಷವಂತೆ. ಅವರಾದರೂ ನಿರಗ್ನಿಯ ಆಹಾರ ಸೇವಿಸುವವರೇ. ಆಂಧ್ರದ ಕಡೆಯಿಂದ ವಲಸೆ ಬಂದು ಸುಮಾರು 60 ವರ್ಷ ದೇಶದ ಮೂಲೆ ಮೂಲೆ ಅಲೆದು ಕಡೆಗೆ ನೋತಾನ್ಗೆ ಬಂದು ನೆಲೆಗೊಂಡಿದ್ದರು. ಕುತೂಹಲಕರ ಸಂಗತಿಯೆಂದರೆ ಅವರು ಮತ್ತು ಅವರ ಕೆಲವು ಶಿಷ್ಯರು ಹಣವನ್ನು ಕೈಯಿಂದ ಮುಟ್ಟುತ್ತಿರಲಿಲ್ಲ. ಅದು ಅಗ್ನಿ. ಅಂಥವರ ಪಾಳೆಯದಲ್ಲಿ ಬೆಳೆದವರು ಶಾಸ್ತ್ರಿಗಳು. ಈ ಇಡೀ ವಯಸ್ಸಿನಲ್ಲೂ ಕಾಮಾಖ್ಯ ಆರಾಧನೆ ಬಿಟ್ಟವರಲ್ಲ. ವೃಕ್ಷ ಸಂಭವನಿಂದಲೇ ಅವರು ಜ್ಯೋತಿಷ್ಯ ಶಾಸ್ತ್ರ ಕಲಿತದ್ದು. ಆದರೆ ಯಾವತ್ತಿಗೂ ಅದನ್ನು ಹಣ ಮಾಡಲು ಬಳಸಿದವರಲ್ಲ. ಕಲಿತ ಇತರೆ ವಾಮವಿದ್ಯೆಗಳನ್ನು ಪ್ರಯೋಗಿಸಿದವರೂ ಅಲ್ಲ. ಆದರೆ ಈಗ ಅದು ಅನಿವಾರ್ಯವಾಗಿತ್ತು. ಹೀಗಾಗಿ ಅವರೇ ತಮ್ಮ ಶಿಷ್ಯನನ್ನು ಹುಡುಕಿಕೊಂಡು ಬಂದಿದ್ದರು. ಆಕಾಶದಲ್ಲಿ ಮಂಕಾಗಿ ಕಾಣುತ್ತಿದ್ದ ಚಿಕ್ಕೆಗಳನ್ನೇ ನೋಡುತ್ತಾ ಕುಳಿತಿದ್ದ ಸಾಂದೀಪನಿಯನ್ನು ಉದ್ದೇಶಿಸಿ, ಹೊರಡೋಣ ಮಗಳೇ ಅಂದರು. ಎಲ್ಲಿಗೆ? ಅವಳು ಕೇಳಲಿಲ್ಲ. ರವಿ ಬೆಳಗೆರೆಯವರು ಅರ್ಥ ಬರೆದಿಟ್ಟ ಪುಸ್ತಕಗಳಲ್ಲಿ ಪ್ರದೋಷ ಧಾರಾವಾಹಿಯೂ ಒಂದು. ಮುಂದೊಂದು ದಿನ ಈ ಧಾರಾವಾಹಿಯನ್ನು ಪೂರ್ಣಗೊಳಿಸುವ ಇಚ್ಛೆ ಇದೆ. ಭಾವನಾ ಬೆಳಗೆರೆ.